ಸಾಕಷ್ಟು ಅಭ್ಯರ್ಥಿಗಳು ನೋಟಿಫಿಕೇಷನ್ನ ಕ್ಲಿಯರಾಗಿ ಓದಲಾರ್ದೆ ಭಾಳಷ್ಟು ಜನರಿಗೆ ಸುಮ್ಮನೆ ಟೆನ್ಷನ್ ಕೊಡ್ತಾಯಿದ್ದಾರೆ. ಯಾಕಂದರೆ ಗ್ರಾಮೀಣ ಅಭ್ಯರ್ಥಿದು ಹೊಸ್ದಾಗಿ ಬರೆಸ್ಬೇಕು, ಕನ್ನಡ ಮಾಧ್ಯಮದ್ದು ಹೊಸ್ದಾಗಿ ಇತ್ತೀಚಿನ ಬರೆಸ್ಬೇಕು, ನಮ್ಮ ಹತ್ರ ಎಲ್ಲ ದಾಖಲೆಗಳು ಹೊಸ್ದಾಗಿರ್ಬೇಕು, 2023ರಿಂದ ಈಚೆಗಿರಬೇಕು ಅಂತೆಲ್ಲ ಸುಮ್ಮನೆ ಜನರಿಗೆ ತೊಂದರೆ ಆಗ್ತಾಯಿದೆ. ಸೊ ಅವ್ರ ನೋಟಿಫಿಕೇಷನ್ ನೀವು ಇನ್ನೊಂದು ಸರಿ ಓದ್ರಿ, ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ಅಧಿಸೂಚನೆ ಸಂಖ್ಯೆ ನಿಮ್ಮ ಹತ್ರ ಏನಾದರೂ ಗ್ರಾಮೀಣ ಅಭ್ಯರ್ಥಿದು ಅಧಿಸೂಚನೆ ಸಂಖ್ಯೆ 59 ಶಾಸನ 2000 ದಿನಾಂಕ 6/1/2000 ಅನ್ವಯ ಅದು ಏನಾದರೂ ನಮೂನೆ 2 ಫಾರ್ಮ್ ಇತ್ತಂದರೆ ನೀವು ಮತ್ತೆ ಹೊಸದಾಗಿ ಬರೆಸೋ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಮತ್ತೊಂದು ಸರಿ ಪುನಃ ಬೇಕಿದ್ದರೆ ನೀವು ನೋಡ್ಬೋದು. ನಾನಿಲ್ಲೆಲ್ಲ ಟಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅಧಿಸೂಚನೆಯಲ್ಲಿ ಇರೋವಂಥದ್ದೇ ಇದು ನೋಟಿಫಿಕೇಷನ್. ಏನು ಫಸ್ಟ್ ಟೈಮ್ ನೋಟಿಫಿಕೇಷನ್ ಆಯ್ತಲ್ವ, ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾನೆ. ಸೊ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಕೂಡ ಇಲ್ಲಿ ಅಧಿಸೂಚನೆ ಸಂಖ್ಯೆ CASU-E 71/2001 ದಿನಾಂಕ 24/10/2000 ಅನ್ವಯ ಅಂತ ಏನಾದರೂ ನಿಮ್ಮ ಸರ್ಟಿಫಿಕೇಟಲ್ಲಿದ್ದರೆ ನೀವು ಕೂಡ ಹೊಸದಾಗಿ ಬರೆಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲಾಖೆಯವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಬೇಕಾದ್ರೆ ನೋಟಿಫಿಕೇಷನ್ ನೀವು ಇನ್ನೊಂದು ಸರಿ ನೋಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಬೇಕಿದ್ರೆ ನಾನು ಹಾಕ್ತೀನಿ ನೋಡಿರಿ, ರೌಂಡ್ ಅಪ್ ಮಾಡ್ತೀನಿ ಅದನ್ನು. ಸೊ ಇಲ್ಲಿ ನೋಡಿರಿ, ಇದು ನೀವು ಫಸ್ಟ್ ಟೈಮ್ ಏನು ನೋಟಿಫಿಕೇಷನ್ ಆಯ್ತಲ್ವ ಅದರಲ್ಲೆಲ್ಲ ಕೊಟ್ಟಿದ್ದಾನೆ. ಸೊ ಈ ನಂಬರ್ ಇತ್ತಂದರೆ ನೀವು ಪುನಃ ಬರೆಸೋ ಅವಶ್ಯಕತೆ ಇಲ್ಲ.